ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕರಾವಳಿ ಸೈಡಲ್ಲಿ ತುಂಬ ಜನ ಕೇಳಿರಬಹುದು, ಕೊಟ್ಟೆ ಕಡುಬು ಅಂದರೆ ತುಂಬಾ ಫೇಮಸ್. ಅಲ್ಲಿ ಕೊಟ್ಟೆ ಕಡುಬು ಅಂತ ಹೇಳಿದರೆ ಡಿಫ್ರೆಂಟ್ ಎಲೆಗಳಲ್ಲಿ ಮಾಡ್ತಾರೆ. ಕೆಲವು ಕಡೆ ಇವಾಗ ಉಡುಪಿ ಮಂಗಳೂರು ಕಡೆ ಎಲ್ಲ ಹೋದರೆ ಮುಣ್ಕನ ಎಲೆ ಅಂತ ಸಿಗುತ್ತೆ ಒಂದು, ಅದರಲ್ಲಿ ಮಾಡ್ತಾರೆ. ಇನ್ನು ಈ ಕಡೆ ಕುಂದಾಪುರ ಸೈಡೆಲ್ಲ ಬಂದರೆ ಹಲಸಿನ ಮರದ ಎಲೆ ಇರುತ್ತಲ್ಲ ಅದರಿಂದ ಮಾಡ್ತಾರೆ. ಅದನ್ನು ಕೂಡ ಕೊಟ್ಟೆ ಕಡುಬು ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರೋದಿದು. ಅದರಲ್ಲಿ ನೀವು ಏನಾದರೂ ಕಡುಬು ಮಾಡಿದರೆ ಅದರ ಟೇಸ್ಟೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ ಕೊಟ್ಟೆಯಲ್ಲಿ ಏನಾದರೂ ನೀವು ಆ ಕೊಟ್ಟೆ ಕಡುಬು ಮಾಡಿರೋದನ್ನ ನೀವು ಒಂದು ಸಾರಿ ತಿಂದುಬಿಟ್ರೆ ಇದೆಯಲ್ಲ, ಅದನ್ನು ನೀವು ಜನ್ಮ ಪೂರ್ತಿ ಆ ರುಚಿನ ಮರೆಯೋದಿಲ್ಲ. ಅದೇ ರೀತಿ ಆ ರುಚಿನ ಹುಡ್ಕೊಂಡು ಎಲ್ಲಿ ಬೇಕಂದ್ರೂ ಹೋಗ್ತೀರ, ಅಷ್ಟು ಟೇಸ್ಟಿ ಆಗಿರುವಂಥದ್ದು. ಅದೇ ರೀತಿ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಅದು ಊರಲ್ಲೆಲ್ಲ ನಾರ್ಮಲಿ ಏನಾಗುತ್ತೆ, ಊರ್ ಸೈಡ್ ಕರಾವಳಿ ಸೈಡೆಲ್ಲ ಆ ಎಲೆ ಎಲ್ಲ ಸಿಗುತ್ತೆ ಅಂತಾರೆ. ಈವನ್ ಕೆಲವರು ದುಡ್ಡು ಕೊಟ್ಟು ತೊಗೊಂಡು ತಿಂತಾರೆ. ಇಲ್ಲ ಆದರೆ ಮನೆಯಲ್ಲೆಲ್ಲ ನಾರ್ಮಲಿ ಹಲಸಿನ ಮರ ಎಲ್ಲ ಇರೋರಾದರೆ ಏನೇ ಫಂಕ್ಷನ್ ಇರಲಿ, ನಾರ್ಮಲ್ ಇಡ್ಲಿ ಮಾಡೋದೆಲ್ಲ ಭಾರಿ ಕಡಿಮೆ. ಅವರು ತುಂಬ ಮಾಡೋದೇ ಕೊಟ್ಟೆ ಕಡುಬು ಈ ಥರ ಎಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಕೊಟ್ಟೆಯನ್ನು ಹೇಗೆ ಮಾಡೋದು, ಹಲಸಿನ ಎಲೆನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ಜನಕ್ಕೆ ಆ ಕೊಟ್ಟೆ ಮಾಡೋದು ಹೇಗೆ ಅನ್ನೋದು ಗೊತ್ತಿರೋದಿಲ್ಲ. ಅದೊಂದು ತುಂಬ ಟಾಸ್ಕ್ ಆಗಿಬಿಡುತ್ತೆ. ಈವನ್ ಹಳ್ಳಿ ಸೈಡ್ ಇದ್ದರೂ ಕೂಡ ಅವರಿಗೆ ಕೊಟ್ಟೆ ಮಾಡೋಕ್ಕೆ ಗೊತ್ತಿರಲ್ಲ. ಬಟ್ ನಮಗೆ ಲಕ್ಕಿಲಿ ನಮ್ಮಪ್ಪ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕೊಟ್ಟೆ ಮಾಡೋದು ಹೇಗೆ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಎಲೆಯಿಂದ ಕೊಟ್ಟೆನ ಹೇಗೆ ಮಾಡಬಹುದು, 2 ಥರದಲ್ಲಿ ಮಾಡಬಹುದು ಸಿಂಪಲ್ಲಾಗಿ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು. ಅದು ಹೇಗೆ ಮಾಡೋದು, ಏನು ಟ್ರಿಕ್ಸ್ ಎಲ್ಲ ಯೂಸ್ ಮಾಡಬೇಕು ಕೊಟ್ಟೆ ಮಾಡಬೇಕಾದ್ರೆ ಅದನ್ನ ತಿಳ್ಕೊಬೇಕಂತ ಹೇಳಿದರೆ ಇವತ್ತಿನ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ ನಾನು ಹಲಸಿನ ಮರದ ಹತ್ರನೇ ಇದ್ದೀನಿ. ಬನ್ನಿ, ಹಲಸಿನ ಮರದಲ್ಲಿ ಇವಾಗ ನಾವು ಕೊಟ್ಟೆ ಮಾಡಬೇಕಂತ ಹೇಳಿದರೆ ಅದರಲ್ಲಿ ನಾವು ಎಲೆನ ಸೆಲೆಕ್ಟ್ ಮಾಡುವಾಗ ಕೂಡ ಯಾವ್ಯಾವ ರೀತಿ ಎಲೆ ಸೆಲೆಕ್ಟ್ ಮಾಡಬೇಕು ಅಂತ ಇದೆ. ಸೊ ಅದನ್ನು ಯಾವ ರೀತಿ ಕೊಯ್ಯಬೇಕು, ಯಾವ್ಯಾವ ಥರ ಎಲೆನ ತೊಗೊಳ್ಬೇಕು ಅನ್ನೋದನ್ನು ನಾನೀಗ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡಿ, ಇದು ನಮ್ಮ ಮನೆ ಹತ್ರ ಇರುವಂತಹ ಹಲಸಿನ ಮರ. ಇದರಲ್ಲಿ ಇವಾಗ ಎಲೆ ಎಲ್ಲ ಚೆನ್ನಾಗೇ ಇದೆ. ನಿಮಗೆ ಕೆಲವೊಮ್ಮೆ ಏನಾಗುತ್ತೆ, ತುಂಬ ಚಿಗುರು, ತುಂಬ ಜಸ್ಟ್ ಸುಳಿ ಬಂದಿರೋದು ಚಿಗುರು ಎಲೆ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದೆಲ್ಲ ಒಂದು ಮೀಡಿಯಮ್ ಆಗಿ ಬೆಳೆದಿರುವಂತಹ ಎಲೆಗಳು. ಸೊ ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ತೊಗೊಂಡ್ರೆ ಬೆಳೆದಿರುವಂತಹ ಎಲೆಗಳು ಅಷ್ಟೊಂದು ಸಿಗಲ್ಲ. ನೀವು ಇಲ್ಲಿ ಹೀಗೆ ಎಂಡಿಂಗಿಗೆ ಹೋಗ್ತಾ ಇದ್ದ ಹಾಗೆ ತುಂಬ ಬೆಳೆದಿರುವಂತಹ ಎಲೆಗಳೆಲ್ಲ ಸಿಗ್ತವೆ. ಆದರೆ ಏನಾಗುತ್ತೆ, ತುಂಬ ಬೆಳೆದಿರೋ ಎಲೆಗಳಾದರೆ ನಾವು ಕೊಟ್ಟೆ ಮಾಡುವಾಗ ಸ್ವಲ್ಪ ಒಡೆದು ಬಿಡುತ್ತೆ, ಅದು ಅಷ್ಟೊಂದು ಚೆನ್ನಾಗಾಗಲ್ಲ, ಹರಿದು ಹೋಗುತ್ತೆ. ಸೊ ಏನು ಮಾಡಬೇಕಂತ ಹೇಳಿದರೆ, ನಾವು ಕೊಟ್ಟೆಗೆ ಎಲೆನ ತೊಗೊಳ್ಬೇಕಾದ್ರೆ ಈ ಥರ ಮೀಡಿಯಮ್ ಆಗಿ ಬೆಳೆದಿರುವಂತಹ ಎಲೆನ ತೊಗೊಳ್ಬೇಕು. ಈವನ್ ಇಲ್ಲಿ ನೋಡಿ, ಇದು ಇವಾಗ ಸ್ಟಾರ್ಟಿಂಗಲ್ಲಿ ಇದು ತೊಗೊಂಡಿರೋದು ತುಂಬ ಲೈಟ್ ಗ್ರೀನ್ ಇದೆ, ಇದು ತುಂಬ ಎಳೆಯದಾಗಿರುತ್ತೆ. ಈ ಥರದ್ದನ್ನು ತೊಗೊಳ್ಬಾರ್ದು, ಅದು ಬೇಗನೆ ಹರಿದು ಹೋಗುತ್ತೆ. ಸೊ ನಾವೇನು ಮಾಡಬೇಕು, ಸ್ಟಾರ್ಟಿಂಗಲ್ಲಿ 1-2 ಎಲೆ ಬಿಟ್ಟು ಒಂದು 3ನೇ ಅಥವಾ 4ನೇ ಎಲೆಗಳನ್ನು ಈ ಥರ ಕುಯ್ಕೊಂಡ್ಬಿಡಬೇಕು. 3, 4, 5ನೇ ಎಲೆಗಳನ್ನೆಲ್ಲ ಈ ಥರ ಕುಯ್ಕೊಂಡ್ಬಿಡ್ಬೋದು. ನೋಡಿ, ಇದರಲ್ಲಿ ಸೊನೆ ಬರುತ್ತೆ, ನಮಗೆ ಸ್ವಲ್ಪ ಮೇಣ ಅಂತ ಅನಿಸುತ್ತೆ. ಆದರೆ ಕೂಡ ನಾವು ಅದನ್ನ ತೊಗೊಳ್ಬೋದು, ಯಾಕಂದರೆ ವಾಶ್ ಮಾಡಿದ ಮೇಲೆ ನಮಗೆ ಅದು ಯೂಸ್ ಆಗುತ್ತೆ. ಸೊ ನಾನೀಗ ಒಂದು ಸ್ವಲ್ಪ ಎಲೆನ ಕುಯ್ಕೊಳ್ತಾ ಇದ್ದೀನಿ. ಕುಯ್ಕೊಂಡ್ಮೇಲೆ ತೋರಿಸ್ತೀನಿ. ತುಂಬ ಬೆಳೆದಿರಲೂಬಾರ್ದು, ಅದು ತುಂಬ ಒಡೆದು ಹೋಗಿಬಿಡುತ್ತೆ ಬೇಗನೆ. ಸೊ ಒಂದು ಮೀಡಿಯಮ್ ಆಗಿ ಬೆಳೆದಿರುವಂತಹ, ಅಂದರೆ ನಾನೇನು ಹೇಳಿದೆ, ಇವಾಗ ಕುಡಿಯಿಂದ ಒಂದು 3 ಅಥವಾ 4ನೇ ಎಲೆ ಎಲ್ಲ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಕೊಟ್ಟೆ. ತುಂಬ ಟೇಸ್ಟ್ ಕೂಡ ಆಗಿರುತ್ತದು. ನಮಗೆ ಕಲರಲ್ಲೇ ನಾರ್ಮಲಿ ಗೊತ್ತಾಗಿ ಹೋಗುತ್ತೆ. ತುಂಬ ಲೈಟ್ ಗ್ರೀನ್ ಇರುವಂತಹ ಎಲೆಗಳು ಯೂಸ್ ಆಗಲ್ಲ ಅಷ್ಟೊಂದು, ಸ್ವಲ್ಪ ಡಾರ್ಕ್ ಗ್ರೀನ್ ಇರಬೇಕು. ತುಂಬ ಒಣಗಿರೋ ಥರ ಕೂಡ ಇರಬಾರ್ದು, ಅಂಥ ಎಲೆಗಳನ್ನು ತೊಗೊಳ್ಬೇಕಾಗತ್ತೆ. ಸೊ ನಾನು ಸ್ವಲ್ಪ ಎಲೆಗಳನ್ನು ತೊಗೊಳ್ತಾ ಇದ್ದೀನಿ ಈಗ, ತುಂಬ ಜಾಸ್ತಿ ಏನು ತೊಗೊಳ್ತಾ ಇಲ್ಲ. ನಮಗೆ ಸೈಜ್ ಕೂಡ ಹಾಗೆ, ಆದಷ್ಟು ನಾವು ಒಂದೇ ಸೈಜಲ್ಲಿರುವಂತಹ ಎಲೆಗಳನ್ನು ತೊಗೊಳ್ಬೇಕು. ತುಂಬ ದೊಡ್ಡ ಸಣ್ಣ ಎಲ್ಲ ತೊಗೊಂಡ್ರೆ ಕೊಟ್ಟೆ ಚೆನ್ನಾಗಿ ಬರಲ್ಲ, ಕೊಟ್ಟೆ ಶೇಪು ಚೆನ್ನಾಗಿ ಬರಲ್ಲ ಒಂದಾದರೆ, ಇನ್ನೊಂದು ಕಡುಬು ಕೂಡ ಅಷ್ಟೊಂದು ಚೆನ್ನಾಗೇ ಆಗಲ್ಲ. ಸೊ ನಾನಿಲ್ಲಿ ಆಲ್ಮೋಸ್ಟ್ ಒಂದೇ ಶೇಪಲ್ಲಿರುವಂತಹ ಕೊಟ್ಟೆ ಎಲೆಗಳನ್ನು ತೊಗೊಂಡಿದ್ದೀನಿ, ಹಲಸಿನ ಎಲೆಗಳನ್ನು. ನಾನೊಂದು 8-10 ಎಲೆ ತೊಗೊಂಡಿದ್ದೀನಿ ಇವಾಗಕ್ಕೆ ಇಷ್ಟು ಸಾಕು. ಸೊ ಇದನ್ನು ಹೇಗೆ ಕೊಟ್ಟೆ ಮಾಡಬಹುದು ಇದರಿಂದ ಅನ್ನೋದನ್ನು ನಾನು ತೋರಿಸ್ತೀನಿ ಈಗ. ಬನ್ನಿ, ಫಸ್ಟಿಗೆ ಈ ಹಲಸಿನ ಎಲೆಗಳನ್ನು ತೊಳೆದು ಇಟ್ಕೊಬೇಕು. ಅವು ಎಷ್ಟೇ ಕ್ಲೀನ್ ಇದ್ದರೂ ಕೂಡ ನಾವು ಒಮ್ಮೆ ತಂದವರು ತೊಳಿಬೇಕು ಅದನ್ನು. ಒಂದು ಪಾತ್ರೆಯಲ್ಲಿ, ಈ ಥರ ಸ್ಟೀಲ್ ಪಾತ್ರೆ ಎಲ್ಲ ಯಾವುದೋ ಪಾತ್ರೆಯಲ್ಲಿ, ಒಂದು ಬೌಲ್ ಥರದ್ರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಅದನ್ನು ಇಡಬಹುದು. ಈ ಥರ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಿ, ಅದನ್ನು ನೀಟಾಗಿ ಅದರಲ್ಲಿ ನೆನೆಸಿ ಇಟ್ಬಿಡಿ ಒಂದು 5 ನಿಮಿಷ. ಈ ಥರ ಕೈಯಲ್ಲಿ ಸ್ವಲ್ಪ ಉಜ್ಜಿ ತೊಳ್ಕೊಂಡು ಬಿಡಬೇಕಾಗತ್ತೆ ಎಲ್ಲ ಎಲೆನ. ಇನ್ ಕೇಸ್ ಕೆಲವು ಗಟ್ಟಿ, ನಾನಿಲ್ಲಿ ಮೀಡಿಯಮ್ ಆಗಿ ಬೆಳೆದಿರೋ ಎಲೆ ತಂದಿರೋದ್ರಿಂದ ತುಂಬ ಏನೂ ಗಟ್ಟಿ ಇರಲ್ಲ, ಸಾಫ್ಟಾಗೇ ಇರುತ್ತೆ. ಇನ್ ಕೇಸ್ ನಿಮಗೆ ಸ್ವಲ್ಪ ಗಟ್ಟಿಯಾಗಿರೋ ಎಲೆ ಸಿಕ್ಕಿದೆ ಅಂತಾದರೆ ಅದನ್ನು ನೀವೇನು ಮಾಡಬೇಕಾಗುತ್ತೆ, ಸ್ವಲ್ಪ ಹೊತ್ತು ಬೆಚ್ಚಗಿನ ನೀರಲ್ಲಿ ಒಂದು 5 ನಿಮಿಷ ನೆನೆಸಿಡಬೇಕಾಗುತ್ತೆ. ಆವಾಗ ಸಾಫ್ಟಾಗಿ ಬರುತ್ತೆ, ನಮಗೆ
ಕೊಟ್ಟೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಈ ಥರ ಫಸ್ಟು ತೊಳ್ಕೊಂಬಿಡಬೇಕು. ತೊಳೆದು ಈ ಥರ ನಿಲ್ಲಿಸಿ ಇಟ್ಬಿಡಿ. ಅದರಲ್ಲಿ ನೀರೇನಾದರೂ ಇದ್ದರೆ ಫುಲ್ ಕೆಳಗಡೆ ಇಳ್ಕೊಂಬಿಟ್ಟಿರುತ್ತೆ. ಸೊ ತೊಳೆದು ಇಟ್ಕೊಂಡಿರೋ ಎಲೆ ಸರಿಯಾಗಿ ಒಣಗಬೇಕು. ನೀವು ಬೇಕಂದರೆ ಒರೆಸಿ ಇಟ್ಕೊಳ್ಬಹುದು, ಇಲ್ಲಾದರೆ ನೀರು ಇಳಿದ್ರೆ ಸಾಕಾಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ನಾರ್ಮಲಾಗಿ ಒಂದು ಕೊಟ್ಟೆ ಮಾಡೋದಕ್ಕೆ 4 ಎಲೆ ಬೇಕಾಗುತ್ತೆ. ಒಂದು ಥರದಲ್ಲಿ 4ರಿಂದ ಮಾಡ್ಬೋದು, ಇನ್ನೊಂದು ಥರದಲ್ಲಿ 3ರಿಂದ ಮಾಡ್ಬೋದು. ನಾನು ಎರಡು ಕೂಡ ಒಂದೊಂದನ್ನು ಮಾಡಿ ತೋರಿಸ್ತೀನಿ. ಸೊ ಫಸ್ಟಿಗೆ ಎಲೆ ನಾವು ಸೈಜ್ ತೊಗೊಳ್ಳುವಾಗ ಕರೆಕ್ಟಾಗಿರೋ ಸೈಜನ್ನು ನೋಡಿ ತೊಗೊಳ್ಬೇಕು. ಯಾಕಂತ ಹೇಳಿದರೆ ಅದು ಒಂದರಿಂದ ಒಂದು ಸೈಜ್ ಮ್ಯಾಚ್ ಆಗಬೇಕು. ಇಲ್ಲಾದರೆ ನಾವು ಒಂದು ದೊಡ್ಡ ಒಂದು ಸಣ್ಣ ಈ ಥರ ಎಲ್ಲ ತೊಗೊಂಡ್ರೆ ಕೊಟ್ಟೆ ಶೇಪ್ ಚೆನ್ನಾಗಿ ಬರೋದಿಲ್ಲ, ಅದು ಸರಿಯಾಗಿ ಕೂರೋದಿಲ್ಲ ಕೂಡ. ಸೊ ನಾನಿಲ್ಲಿ ಫಸ್ಟಿಗೆ 4 ಒಂದೇ ಶೇಪ್ ಇರುವಂತಹ ಅಥವಾ ಒಂದೇ ಸೈಜ್ ಇರುವಂತಹ ಎಲೆಗಳನ್ನು ತೊಗೊಳ್ತಾ ಇದ್ದೀನಿ. 4 ಎಲೆಯಿಂದ ಕೊಟ್ಟೆ ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಈ ಥರ ಕಡ್ಡಿ ಬೇಕಾಗುತ್ತೆ ನಮಗಿದು ಮಾಡೋಕ್ಕೆ. ನಾನಿಲ್ಲಿ ತೊಗೊಂಡಿರೋದು ತೆಂಗಿನ ಮರದ ಓಲಿ ಇರುತ್ತಲ್ಲ, ತೆಂಗಿನ ಗರಿ. ನಾವು ಇದನ್ನು ಪೊರಕೆ ಕಡ್ಡಿ ಅಂತಲೇ ನಾರ್ಮಲಾಗಿ ಹೇಳ್ಬೋದು, ಬಟ್ ಯೂಸ್ ಮಾಡಿರೋದಲ್ಲ, ಫ್ರೆಶ್ ಇರೋದು, ಹೊಸದು ತಂದು ಇಮ್ಮಿಡಿಯೇಟ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿರೋದು. ಇದಕ್ಕೆ ಕೆಲವರು ಬೇರೆ ಬೇರೆ ಥರದ ಕಡ್ಡಿಗಳನ್ನೆಲ್ಲ ಯೂಸ್ ಮಾಡ್ತಾರೆ, ಬಿದಿರಿನ ಕಡ್ಡಿಗಳನ್ನೆಲ್ಲ ಕೆಲವರು ಯೂಸ್ ಮಾಡ್ತಾರೆ. ನಾನಿಲ್ಲಿ ಇದು ಈಸಿಯಾಗಿ ಸಿಗೋದ್ರಿಂದ ತೆಂಗಿನ ಮರದ್ದು ಅಥವಾ ತೆಂಗಿನ ಓಲಿ, ತೆಂಗಿನ ಗರಿದು ಕಡ್ಡಿ ಏನಿದೆ, ಪೊರಕೆ ಕಡ್ಡಿ, ಅದನ್ನು ತೊಗೊಳ್ತಾ ಇದ್ದೀನಿ. ಹೊಸದು ಯೂಸ್ ಮಾಡದೇ ಇರೋದು, ಅದನ್ನು ಕೂಡ ತೊಳೆದು ಇಟ್ಕೊಳ್ಬೇಕು, ಅದನ್ನ ತೊಗೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ಏನು ಮಾಡಬೇಕು, ನಾವು ಇಲ್ಲಿ 4 ಎಲೆ ಸೇಮ್ ಸೈಜ್ದು ತೊಗೊಂಡ್ಮೇಲೆ ಈ ಥರ ಜೋಡಿಸಿ ಇಟ್ಕೊಬೇಕಾಗತ್ತೆ. ಫಸ್ಟು ಸ್ವಲ್ಪ ದೊಡ್ಡದಾಗಿರೋದನ್ನ ಫಸ್ಟಿಗೆ ಜೋಡಿಸಿ ಇಟ್ಕೊಳ್ಳಿ. ಈ ಥರ ಇಟ್ಕೊಳ್ಬೇಕು, ಇದು ಅಡಿಗಡೆ ಬರಬೇಕು. ಕೆಲವ್ರು ಏನು ಮಾಡ್ತಾರೆ, ಈ ಥರ ಉಲ್ಟಾ ಕೂಡ ಮಾಡ್ತಾರೆ, ಬಟ್ ನಾವು ಯೂಶ್ವಲಿ ಮಾಡೋದು ಈ ಥರ. ಹೀಗೆ 2 ಫಸ್ಟಿಗೆ ಜೋಡಿಸಿ ಇಟ್ಕೊಳ್ಳಿ. ಆಮೇಲೆ 3ನೇದನ್ನು ಈ ಥರ ಇಟ್ಕೊಳ್ಳಿ, 4ನೇದನ್ನು ಈ ಥರ ಇಟ್ಕೊಳ್ಳಿ. 4 ಒಂದ್ರ ಮೇಲೆ ಒಂದು ಬರಬೇಕು. ಇಲ್ಲಿ ಮಿಡಲ್ ಪಾಯಿಂಟ್ ಇರಬೇಕಾಗುತ್ತೆ 4 ಒಟ್ಟಿಗೆ. ಅದಕ್ಕೆ ನೀವು ಈ ಥರ ಒಂದು ಕಡ್ಡಿಯನ್ನು ಚುಚ್ಚಬಹುದು. ಚುಚ್ಚಿ ಈ ಕಡೆಯಿಂದ ತಂದು ಹೀಗೆ ಮಾಡಿ ಇದನ್ನ ಇಷ್ಟಕ್ಕೆ ಕಟ್ ಮಾಡಿದರೆ ಮುಗೀತು. ಇದು ನೋಡಿ ಈ ಥರ ಲಾಕ್ ಆಗಿರುತ್ತೆ. ಇಲ್ಲಿ ಇದೇನು ಬಿಡಿಸ್ಕೊಳ್ಳಲ್ಲ. 4 ಎಲೆ ಕರೆಕ್ಟಾಗಿ ಕೂಡಿರಬೇಕಲ್ಲಿ, ತುದಿ ತುಂಬ ಜಾಸ್ತಿ ಮುಂದೆ ಹಿಂದೆ ಕೂಡ ಆಗಬಾರ್ದು. ಸೊ ಕರೆಕ್ಟಾಗಿ ಈ ಥರ ಇರಬೇಕಾಗುತ್ತೆ. ಇದು ಕರೆಕ್ಟಾಗಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಮಗೆಲ್ಲ ಚಿಕ್ಕವರಿರುವಾಗ ಇದನ್ನು ಅಪ್ಪ ಮಾಡಿಕೊಡ್ತಾ ಇದ್ರು, ಉಳಿದಿರೋದನ್ನ ನಾವು ಮಾಡ್ತಾಯಿದ್ವಿ. ಯಾಕಂತ ಹೇಳಿದರೆ ಈ ಎಲೆ ಸೈಜನ್ನು ಕರೆಕ್ಟ್ ಮಾಡಿಕೊಂಡು ಈ ಥರ ಬೇಸ್ ಏನಂತ ಹೇಳ್ತೀವಿ ನಾವು, ಇದನ್ನು ಮಾಡೋದೇ ದೊಡ್ಡ ಟಾಸ್ಕ್ ಆಗಿರುತ್ತೆ ನಮಗೆ. ಸೊ ಇದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು ಫಸ್ಟಿಗೆ. ಇಷ್ಟು ಮಾಡ್ಕೊಂಡ್ಮೇಲೆ ಈ ಥರ ಪ್ಲಸ್ ಆಕಾರದಲ್ಲಿ 4 ಎಲೆನ ಜೋಡಿಸ್ಕೊಂಡ್ಮೇಲೆ ನಾವು ಯಾವುದಾದ್ರೂ ಒಂದು ಎಲೆನ ಫಸ್ಟಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಥವಾ ರೈಟ್ ಸೈಡಲ್ಲಿ ಯಾವುದಾದ್ರೂ ಒಂದು ಎಲೆನ ಅದರ ಮೇಲೆ ಮತ್ತೆ ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ. ಹೀಗೆ ಮಾಡಿ ನೀವು ಇದನ್ನು ಸ್ವಲ್ಪ ಬಿಡಿಸ್ಕೊಳ್ಳಿ. ಇಲ್ಲಿ ನೋಡಿ ಒಳಗಡೆ ಈ ಥರ ಬರುತ್ತೆ. ಆವಾಗ ನೀವು ಹಿಂಗೆ ಈ ಥರ ಒಂದು ಏನು ವಾಲ್ ಥರ, ಈ ಕಡೆ ಒಂದು ವಾಲ್ ಈ ಕಡೆ ಒಂದು ವಾಲ್ ಥರ ಮಾಡಿದಾಗ ಈ ಥರ ಫಾರ್ಮ್ ಆಗುತ್ತೆ ಒಳಗಡೆ. ಇದಕ್ಕೆ ನೀವು ಹೊರಗಡೆಯಿಂದನೇ ಒಂದು ಕಡ್ಡಿನ ಚುಚ್ಚಿ ಇಟ್ಕೊಳ್ಬಹುದು. ಈ ಥರ ಬರುತ್ತಿದ್ದೀಗ. ಇದಕ್ಕೆ ನೀವು ಬೇಕಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಹಾಕಿ, ಇಲ್ಲಿ ಮೇಲ್ಗಡೆ ತುಂಬ ದೊಡ್ಡ ಎಲೆ ಅಂತಾರೆ, ಇಲ್ಲಿ ಮೇಲ್ಗಡೆ ಕೂಡ ಇನ್ನೊಂದು ಹಾಕಬಹುದು. ಇದು ತುಂಬ ದೊಡ್ಡ ಎಲೆ ಅಲ್ಲ, ಅದಕ್ಕೆ ನಾನು ಒಂದನ್ನೇ ಹಾಕ್ತಾ ಇದ್ದೀನಿ. ಸೊ ಈ ಥರ ಒಂದು ಕಡೆ ಆಯ್ತಲ್ವಾ. ಅದಾದಮೇಲೆ ಏನು ಮಾಡಬೇಕು, ಇವಾಗ ಈ ಎಲೆ ಇದೆ ಅಲ್ವಾ, ಈ ಫೋಲ್ಡ್ ಮಾಡಿರೋ 2 ಎಲೆನ ಬಿಟ್ಟು ಇನ್ನೊಂದು ಎಲೆ ಏನಿದೆ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ನೀವು ಇಲ್ಲಿ ಫೋಲ್ಡ್ ಮಾಡುವಾಗ ಇದನ್ನು ಹೀಗೆ ಸ್ವಲ್ಪನೇ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಕೂಡ ಈ ಎಲೆನೂ ಸೇರಿ. ಯಾಕಂತ ಹೇಳಿದರೆ ನೀವು ಡೈರೆಕ್ಟಾಗಿ ಏನಾದರೂ ಇಷ್ಟೇ ಮಾಡಿಬಿಟ್ರೆ ಇಲ್ಲಿ ತೂತು ಥರ ಉಳ್ಕೊಂಬಿಡುತ್ತೆ ಈ ಕಡೆಯಲ್ಲಿ, ಈ ಕಾರ್ನರಲ್ಲಿ. ಸೊ ಏನು ಮಾಡಬೇಕು, ಇದನ್ನು ಫೋಲ್ಡ್ ಮಾಡಿ ಅದನ್ನು ಕೂಡ ಸ್ವಲ್ಪ ಜೊತೆಗೆ ಮಡಚಿನೇ ತೊಗೊಳ್ಬೇಕು. ಆವಾಗ ಇಲ್ಲಿ ಲಾಕ್ ಆಗಿಬಿಡುತ್ತೆ, ಹಿಟ್ಟು ನಾವು ಹಾಕಿರೋದು ಹೊರಗಡೆ ಬರೋದಿಲ್ಲ. ಸೊ ಇದಕ್ಕೆ ಕೂಡ ನಾನೀಗ ಕಡ್ಡಿ ಚುಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ 3 ಕಡೆ ವಾಲ್ ರೆಡಿ ಆಯ್ತು. ಇವಾಗ ಇದು ಒಂದು ಕಡೆ ಉಳ್ಕೊಂಡಿದೆ ಎದುರುಗಡೆ. ನೋಡಿ 3 ಕಡೆಯಲ್ಲಿ ರೆಡಿ ಆಗಿದೆ. ನಮಗೆ ಕರೆಕ್ಟಾಗಿ ಇದು ಸ್ವಲ್ಪ ಸಣ್ಣದಾಗಿದೆ ಎಲೆ. ನೀವು ಇನ್ನೂ ಸ್ವಲ್ಪ ದೊಡ್ಡ ಎಲೆ ಎಲ್ಲ ತೊಗೊಂಡ್ರೆ ಇನ್ನೂ ನೀಟಾಗಿ ಮಾಡಬಹುದು, ತುಂಬ ಸ್ಟ್ರೇಟಾಗಿ ಮಾಡಬಹುದು. ಈಗ ಏನು ಮಾಡಬೇಕು, ಇದನ್ನು ಅಡಿಗಡೆ, ಯಾವಾಗಲೂ ಅಡಿಗಡೆ ಇರೋ ಎಲೆನ ಫಸ್ಟು ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ಈ ಥರ ಮಡಚ್ಕೊಂಡು ಈ ಎಜ್ಜನ್ನು ಕೂಡ ಸ್ವಲ್ಪ ಸೇರಿಸಿ ಈ ಥರ ಮಡಚ್ಕೊಳ್ಬೇಕಾಗತ್ತೆ. ಹಿಂಗೆ ಮಡಚಿ ಇಲ್ಲಿಗೆ ಒಂದು ಕಡ್ಡಿ ಹಾಕಬೇಕು. ಈ ಥರ ಆಯ್ತಲ್ವ. ಇನ್ನೂ ಇಲ್ಲಿ ಒಂದು ಕಡೆ ಮಾತ್ರ ಉಳ್ಕೊಂಡಿದೆ, ಮತ್ತೆಲ್ಲ ಕಡೆ ಆಲ್ಮೋಸ್ಟ್ ಕವರ್ ಆಗಿದೆ. ಸೊ ಒಂದು ಕಡೆ ಮಾತ್ರ ಮಾಡೋದು ಉಳ್ಕೊಂಡಿದೆ.
ಸೊ ಇದನ್ನು ಕೂಡ ಹಾಗೆ ಈಗ ಅಡಿಗಡೆ ಎಲೆ ಏನಿದೆ ಅಲ್ಲ, ನಾರ್ಮಲ್ ಆಗಿ ನಾವು ಫಸ್ಟ್ ಮಡಚೋದು ಅಡಿಗಡೆ ಇರೋ ಎಲೆ. ಸೊ ಅಡಿಗಡೆ ಇರೋ ಎಲೆನ ಹೀಗೆ ಮಡಚ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಇಲ್ಲಿ ಎಡ್ಜ್ ಇದೆಲ್ಲ ಇದನ್ನು ಸೇರಿಸಿ ಹೀಗೆ ಮಡಚಿ ಬಿಡಬೇಕು. ಈ ಥರ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರಬೇಕಿದು. ಆ 2 ಎಲೆನ ಸೇರಿಸಿ ಈ ಥರ ಮಡ್ಚ್ಕೊಂಡ್ಬಿಡಬೇಕು. ಇಲ್ಲ ಆದರೆ ಅಲ್ಲೊಂದು ತೂತು ಥರ ಉಳ್ಕೊಂಡು ಹಿಟ್ಟು ಹೊರಗಡೆ ಹೋಗುತ್ತೆ. ಸೊ ಇಷ್ಟಾದಮೇಲೆ ನೀವು ಇದನ್ನು ಕಡ್ಡಿ ಚುಚ್ಚಿ ಹೀಗೆ ಇಡ್ಬೋದು. ನೋಡಿ ಇಷ್ಟು ಮಾಡಿ ಆಯ್ತು. ಇವಾಗ ನಮ್ಮ ಕೊಟ್ಟೆ ರೆಡಿಯಾಗಿದೆ. ನೋಡಿ 4 ಸೈಡು ಇಲ್ಲಿ ತಳದಲ್ಲಿ ಕೂಡ ಹೀಗೆ ಕೂರಿಸ್ಬೋದು ನಾವು. 4 ಸೈಡ್ ರೆಡಿಯಾಗಿದೆ. 4 ಎಲೆಯಿಂದ ಮಾಡುವಂತಹ ಕೊಟ್ಟೆ. ಇವಾಗ ನೀವು ಇಲ್ಲಿ ಒಳಗಡೆಯಲ್ಲಿ ಇಡ್ಲಿ ಹಿಟ್ಟು ಏನು ರೆಡಿ ಮಾಡಿರ್ತೀರ ಅದನ್ನು ಹಾಕಿ ನೀವು ನಾರ್ಮಲ್ ಕುಕ್ಕರಲ್ಲಿ ಬೇಯಿಸೋದು ಕೆಲವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಚಿಕ್ಕ ಕುಕ್ಕರ್ ಆದರೆ. ನಾರ್ಮಲಾಗಿ ನಾವು ಇಡ್ಲಿ ಮಾಡುವಂತಹ ಅಥವಾ ಕಡುಬು ಮಾಡುವಂತಹ ಅಟ್ಟದಲ್ಲಿ ಅಥವಾ ಪಾತ್ರೆಯಲ್ಲಿ ಮಾಡ್ತೀವಿ. ಅದರಲ್ಲಾದರೆ ತುಂಬ ಈಸಿಯಾಗಿ ಆಗುತ್ತೆ. ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ ಇದನ್ನು. ಅದು ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ಇನ್ನೊಂದು ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ವೀಡಿಯೋನ. ಸೊ ನೋಡಿ ಇಷ್ಟು ಚೆನ್ನಾಗಿರೋ ಕೊಟ್ಟೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದರಲ್ಲಿ ಈಗ ಕಡುಬು ಮಾಡಿದರೆ. ಸೊ 4 ಎಲೆಯಿಂದ ನೋಡಿದ್ರಿ ಅಲ್ವಾ. ಇವಾಗ 3 ಎಲೆಯಿಂದ ಹೇಗೆ ಮಾಡಬಹುದು ಕೊಟ್ಟೆನ ಅಂತ ಹೇಳ್ತೀನಿ. ಕೊಟ್ಟೆ ಮಾಡೋಕ್ಕೆ ಬರದೇ ಇರೋರಿಗೆ ಬೇರೆ ಸೊಲ್ಯೂಷನ್ ನಾನು ಹೇಳ್ತೀನಿ ನೆಕ್ಸ್ಟು. ಸೊ ಫಸ್ಟಿಗೆ ಇದರಲ್ಲಿ ಹೇಗೆ ಮಾಡೋದು ಅಂದ್ಬಿಟ್ಟು ಹೇಳ್ತೀನಿ. ಇದರಲ್ಲಿ ಕೂಡ ಹಾಗೆ 3 ಒಂದೇ ಸೈಜಲ್ಲಿರುವಂತಹ ಎಲೆಗಳನ್ನು ತಗೊಳ್ಳಿ. ಈ ಥರ ಶೇಪಲ್ಲಿ ಜೋಡಿಸಿ ಇಟ್ಕೊಳ್ಬೇಕು. 3 ಹಿಂಗೆ ಕರೆಕ್ಟಾಗಿ ಜೋಡಿಸಿ ಇಟ್ಕೊಳ್ಬೇಕು. ಅದರಲ್ಲಿ 4 ಜೋಡಿಸ್ದಂಗೆ ಇದರಲ್ಲಿ 3 ಜೋಡಿಸ್ಬೇಕು. ಆಲ್ಮೋಸ್ಟ್ ಸೇಮ್ ಪ್ರೊಸೀಜರ್. ಬುಡದಲ್ಲಿ ಈ ಥರ ಬೇಸ್ ರೆಡಿ ಮಾಡ್ಕೊಳ್ಬೇಕು. ಫಸ್ಟಿಗೆ ಕಡ್ಡಿಯನ್ನು ಹಾಕಿ. ನಿಮಗೆ ತುಂಬ ಬೆಳೆದು ಹೋಗಿದ್ರೆ ಏನಾಗುತ್ತೆ, ಎಲೆ ಹರಿದು ಹೋಗುತ್ತೆ ಈ ಥರ ಕಡ್ಡಿ ಚುಚ್ಚಿದಾಗ. ಸೊ ಮೀಡಿಯಮ್ ಇದ್ದರೆ ಏನಾಗಲ್ಲ. ಇಲ್ಲಾಂದರೆ ನೀವು ಬೆಟರ್ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಏನೂ ಆಗಲ್ಲ. ಇದಾದಮೇಲೆ ನೆಕ್ಸ್ಟು ಸೇಮ್ ಪ್ರೊಸೀಜರ್. ನೀವು ಈಗ ಫಸ್ಟು ಅಡಿ ಇರುವಂತಹ ಎಲೆನ ಫೋಲ್ಡ್ ಮಾಡಿಕೊಂಡು ಅದರಲ್ಲಿ ಯಾವ ಥರ ಫೋಲ್ಡ್ ಮಾಡ್ತಾಯಿದ್ರಿ ಹಾಗೇ ಫೋಲ್ಡ್ ಮಾಡಬೇಕಾಗತ್ತೆ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಕಡ್ಡಿಯನ್ನು ಚುಚ್ಚಿಬಿಡಬೇಕು. ತುಂಬ ದಪ್ಪ ಆಗಿರೋ ಕಡ್ಡಿ ತೊಗೊಳ್ಬಾರ್ದು. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇರಬೇಕು ಕಡ್ಡಿ. ಇದು ತುಂಬ ದಪ್ಪ ಆಗುತ್ತೆ ಕೆಲವೊಮ್ಮೆ. ದಪ್ಪ ಆಗಿಬಿಟ್ರೆ ಹರಿದು ಹೋಗೋಕ್ಕೆಲ್ಲ ಶುರುವಾಗುತ್ತೆ. ಸೊ ಮೀಡಿಯಮ್ ಸೈಜ್ ಇದ್ದರೆ ಅಷ್ಟೇನೂ ಆಗಲ್ಲ. ಇದಾದಮೇಲೆ ನೆಕ್ಸ್ಟ್ ಸೇಮ್ ಮತ್ತೆ ಅಡಿಗಡೆಯಲ್ಲಿ ಯಾವ ಎಲೆ ಇದೆ ಅದನ್ನು ಮತ್ತೆ ಫೋಲ್ಡ್ ಮಾಡಿ ಸೇಮ್ ಹೀಗೆ ಮಾಡಿ ಇನ್ನೊಂದು ಕಡ್ಡಿನ ಚುಚ್ಚಿಬಿಟ್ರೆ ಆಯಿತು. ಆಯ್ತಲ್ಲ. ಈಗ ಇಲ್ಲಿ ಅಡಿಯಲ್ಲಿ ಏನಿದೆ ಅಲ್ಲ, ಅಡಿಗಡೆ ಇರುವಂತಹ ಎಲೆ ಅದನ್ನು ಮತ್ತೆ ಫೋಲ್ಡ್ ಮಾಡಿ ಹೀಗೆ ಮಾಡಿದರೆ ಆಯಿತು. ನೋಡಿದ್ರಲ್ಲ, 3 ಎಲೆನ ಆ ಥರ ಫೋಲ್ಡ್ ಮಾಡಿದ ಮೇಲೆ ನಮ್ಮ ಕೊಟ್ಟೆ ರೆಡಿ ಆಗುತ್ತೆ. ಶೇಪಲ್ಲೇನು ತುಂಬ ಡಿಫ್ರೆನ್ಸ್ ಬರೋದಿಲ್ಲ. ಇದು ನೀವು ಎಲೆ ಏನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ 3 ಎಲೆಯಲ್ಲಿ ರೆಡಿ ಮಾಡ್ಕೊಳ್ಬಹುದು. ಇದು ಕೂಡ ಹಾಗೆ ಈ ಥರ ಕೂರಿಸಿ ಬಿಟ್ಟರೆ ಆಯಿತು. ನಮಗೆ ಇನ್ ಕೇಸ್ ಕೆಲವೊಮ್ಮೆ ಇದು ಬೇಸ್ ಹಾಕಿದ್ದು ಸರಿಯಾಗಿಲ್ಲ ಆದರೆ ಸರಿಯಾಗಿ ಕೂರಲ್ಲ ಅದು. ಆವಾಗ ಏನು ಮಾಡ್ಬೋದು, ನೀವು ತುಂಬ ಕೊಟ್ಟೆ ಇಡುವಾಗ ಒಂದಕ್ಕೊಂದು ತಾಗಿಸಿ ಇಡ್ಬೋದು. ನೋಡಿ ಒಳಗಡೆ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೀವು ಇದು ಆಲ್ರೆಡಿ ತೊಳೆದಿರೋದ್ರಿಂದ ಮತ್ತೆ ಏನು ತೊಳೆಯೋ ನೆಸೆಸಿಟಿ ಇಲ್ಲ. ಇದಕ್ಕೆ ಡೈರೆಕ್ಟಾಗಿ ಇಡ್ಲಿ ಹಿಟ್ಟನ್ನು ಹಾಕಿ ಕಡುಬನ್ನು ರೆಡಿ ಮಾಡ್ಕೊಳ್ಬಹುದು. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ ನೀವು ಇದರಲ್ಲಿ ಮಾಡಿದರೆ. ನೀವು ಇನ್ ಕೇಸ್ ಏನಾದರೂ ನೀವು ಊರಿಗೆಲ್ಲ ಹೋದಾಗ ಕೂಡ ಇದನ್ನ ತಂದಿಟ್ಕೊಂಡು ಸ್ಟೋರ್ ಮಾಡ್ಕೊಳ್ಬಹುದು. ನೀವು ತುಂಬ ದಿನ ತನಕ ಅಂದರೆ ಫ್ರೀಝರಲ್ಲೆಲ್ಲ ಇಟ್ಕೊಂಡು ಬಿಡಬಹುದು ಎಲೆನ. ಆಮೇಲೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಇಟ್ಬಿಟ್ರೆ ಸೇಮ್ ನಿಮಗೆ ಫ್ರೆಶ್ ಎಲೆ ಹೆಂಗಿರುತ್ತೆ ಆ ಥರ ಆಗುತ್ತೆ. ನೀವು ಒಂದು 2-3 ತಿಂಗಳು ಆರಾಮ್ಸೆ ಇಟ್ಕೊಳ್ಬೋದು. ಫ್ರಿಜ್ಜೆಲ್ಲ ಇದ್ದರೆ 2-3 ತಿಂಗಳು ಈ ಎಲೆನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಓಕೆ, ನಿಮಗೆ ಇದು ತುಂಬ ಕಷ್ಟ ಆಗ್ತಿದೆ, ಇದು ಮಾಡೋಕ್ಕೆ ಟೈಮ್ ಇಲ್ಲ ಕೊಟ್ಟೆ ರೆಡಿ ಮಾಡೋಕ್ಕೆ ಅಂತಂದರೆ ನಾನು ಆವಾಗಲೇ ಹೇಳಿದೆ ತುಂಬ ಸಿಂಪಲ್ಲಾಗಿ ಒಂದು ಸೊಲ್ಯೂಷನ್ ಹೇಳ್ತೀನಿ ಅಂತ. ಏನಿಲ್ಲ, ಈ ಥರ 2 ಅಥವಾ 3 ಎಲೆನ ಸೇಮ್ ಸೈಜಲ್ಲಿ ತೊಗೊಳ್ಳಿ. ಲೋಟ ತೊಗೊಳ್ಳಿ, ನಾರ್ಮಲ್ ಲೋಟ. ನೀವು ಇಡ್ಲಿ ಏನಾದರೂ ಮಾಡೋದು ಅಥವಾ ಇಷ್ಟು ಉದ್ದದ್ದೆಲ್ಲ ಲೋಟ ಎಲ್ಲ ತೊಗೊಂಡ್ರೆ ಎಲೆ ಸೈಜಿಗೆ ಕರೆಕ್ಟಾಗಿ ತೊಗೊಳ್ಳಿ. ಅದನ್ನು ಫೋಲ್ಡ್ ಮಾಡಿ ಇಟ್ಬಿಡಿ. ನೀವು ಇವಾಗ ಲೋಟ ತೊಗೊಂಡ್ರೆ ಲೋಟದ ಒಳಗಡೆಯಲ್ಲಿ ಈ ಥರ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಆಯಿತು. 2 ಸೈಡ್ ಅಥವಾ 3 ಸೈಡಲ್ಲಿ ಈ ರೀತಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಈ ಶೇಪಲ್ಲಿ ಬರುತ್ತೆ. ನೀವು ಇದ್ರ ಒಳಗಡೆ ಡೈರೆಕ್ಟಾಗಿ ಲೋಟಕ್ಕೆ ಇದನ್ನು ಹಾಕಿದಾಗ, ಅದಕ್ಕೆ ಹಿಟ್ಟು ಹಾಕಿದಾಗ ನಿಮಗೆ ಟೇಸ್ಟ್ ಕೂಡ ಇದೇ ಥರನೇ ಬರುತ್ತೆ. ಶೇಪಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆದರೂ ಕೂಡ ಟೇಸ್ಟ್ ಸೇಮ್ ಬರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ತುಂಬ ಈಸಿಯಾಗಿ ಮಾಡಿ ಮುಗಿಸ್ಬೋದು ಇದಾದರೆ. ನೋಡಿದ್ರಲ್ಲ, ಈ ಎಲೆಗಳಿಂದ ನಾವು ಎಷ್ಟು ಈಸಿಯಾಗಿ ಕೊಟ್ಟೆನ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳಿ. ತುಂಬ ಟೇಸ್ಟಿಯಾಗಿ ಇದರಿಂದ ಕಡುಬು ಮಾಡ್ಬೋದು. ಆ ಕಡುಬು ಮಾಡೋದನ್ನು ನಾನು ಇನ್ನೊಮ್ಮೆ ವಿಡಿಯೋದಲ್ಲಿ ತೋರಿಸ್ತೀನಿ.
ಇದು ಎಷ್ಟು ಸಿಂಪಲ್ ಆಗಿ ಮಾಡ್ಬೋದಲ್ಲ. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ ಕೊಟ್ಟೆ ಮಾಡೋದು ಅಂತ, ತುಂಬ ಕಷ್ಟ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ನಾವು ಇದನ್ನು ತುಂಬ ಈಸಿಯಾಗಿ ಮಾಡಿಬಿಡ್ಬಹುದು. ಇವತ್ತಿನ ನಾನಿಲ್ಲಿ ಹೇಳಿರುವಂತಹ ಕೊಟ್ಟೆ ಮಾಡುವಂತಹ ಟ್ರಿಕ್ಸ್ ಏನಿದೆ ಅದು ನಿಮಗೆ ಆ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.